ಹಿಂದೆ ಬರ್ಕೊಳ್ಳಿ, ಆರಾಮಾಗಿ ಕ್ಯಾರಿ. ಸೊ ನಾಟ್ ದ್ಯಾಟ್ ಕಂಫರ್ಟಬಲ್. ಐಮ್ ಸಾರಿ, ಇನಿಷಿಯಲಿಗೆ ಸಾರಿ ಹೇಳ್ಬಿಡ್ತೀನಿ, ಸೊ ಆಮೇಲೆ ನಿಮಗೆ ಅನ್ಕಂಫರ್ಟಬಲ್ ಆಗಬಾರ್ದು ಅಂತ ಹೇಳಿ. ಸೊ ಕದಿಮಾ ನೀವು ಕೇಳಿದಾಗೆ ನೋಡಿದಾಗೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ. ಸಿನಿಮಾ ಅಂತ ಬಂದಾಗಲೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಸೊ ಇಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮೀನ್ ಸ್ಟಾರ್ಟೆಡ್ ವರ್ಕಿಂಗ್ ತುಂಬ ಕಲ್ತಿದ್ದೀನಿ ನಾನು. ಆ್ಯಸ್ ಅ ಮೇಕರ್, ಆ್ಯಸ್ ಅ ಪ್ರೊಡ್ಯೂಸರ್, ಒಂದು ಟೀಮ್ ಹ್ಯಾಂಡಲ್ ಮಾಡೋದಿರ್ಬೋದು, ಅಥವಾ ಸ್ಕ್ರಿಪ್ಟ್ ಇರ್ಬೋದು, ಚಾಯ್ಸಸ್ ಆಫ್ ಆಲ್ ದಿ ಥಿಂಗ್ಸ್. ಅಲ್ಲಿಂದ ಅದು ಆ ಜರ್ನಿ ಹಂಗೆ ಕಂಟಿನ್ಯೂ ಆಯಿತು. ಆ್ಯಂಡ್ ಎವ್ರಿಬಡಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ನಮ್ದು ಹೊಸ ಟೀಮ್ ಅಂತ ಅವರು ಅಷ್ಟೇ ಸಪೋರ್ಟಿವ್ ಆಗಿ ಯಾವುದೇ ಟೀಮ್ ಥರ ಕೆಲಸ ಮಾಡಿ. ಇದೆಲ್ಲ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ, ಐ ಆಮ್ ಜಸ್ಟ್ ರಿಪೀಟಿಂಗ್ ಇಟ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ನಿಮ್ಮ ಬೆಂಬಲ ಎಲ್ಲರೂ ಕೊಟ್ಟು ಕೆಲಸ ಮಾಡಿದ್ದಕ್ಕೆ. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ವೆಂಕಟ್ ಸರ್. ಇವತ್ತು ನಾವಿಲ್ಲಿ ಕೂತಿ ಟ್ರೇಲರ್ ಲಾಂಚ್ ಆ್ಯಂಡ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಬಗ್ಗೆ ಮಾತಾಡ್ತೀವಿ ಅಂತ ಅಂದರೆ ಈಸ್ ಬೀನ್ ಅ ಬಿಗ್ ಸಪೋರ್ಟರ್ ನಾವು. ಥ್ಯಾಂಕ್ ಯು ಸೊ ಮಚ್. ನೀವೇನು ವರ್ಕ್ ಮಾಡ್ತೀನಿ? ಅಂದರೆ ನಾನು ಒಂದು ಕಂಪನಿಗೆ ವರ್ಕ್ ಮಾಡ್ತಾ ಇದ್ದೆ. ಸೊ US ಬೇಸ್ಡ್ ಕಂಪನಿ ಆ್ಯಸ್ ಅ ಡಿಸೈನರ್. ಆ್ಯಂಡ್ ಐಮ್ ಅ ಫ್ಯಾಷನ್ ಡಿಸೈನರ್. ಕ್ರಿಕೆಟ್ ಅಂತ ಹೇಳಿ ಅದು ಅಮೇರಿಕನ್ ಬೇಸ್ಡ್ ಕಂಪನಿ. ಸೊ ನನ್ನ ಎಜುಕೇಷನ್ ಅಂತ ಬಂದರೆ ಆರ್ಟಿಸ್ಟ್, ಇಲಸ್ಟ್ರೇಟರ್, ಪೇಂಟಿಂಗ್. ಸೊ ಆ ಕಲೆ ಇತ್ತು, ಬಟ್ ಸಿನಿಮಾ ಅನ್ನೋದು ಯಾವತ್ತೂ ಬಂದಿರಲಿಲ್ಲ. ಇಲ್ಲಿ ಅದು ಸ್ಟಾರ್ಟ್ ಆಯಿತು. ಇಟ್ ಆಲ್ ಸ್ಟಾರ್ಟೆಡ್ ಲೈಕ್ ಚಂದನ್ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ನಾವು ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಲೆಟ್ ಸ್ಟಾರ್ಟ್ ಸಿನಿಮಾ, ನಾನು ಈ ಥರ ಏನೊಂದು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೈ ಪಾರ್ಟ್ನರ್ ವಾಸ್ ಆಲ್ಸೋ ವಿಲ್ಲಿಂಗ್ ಟು ಇನ್ವೆಸ್ಟ್. ಸೊ ಜಾಬ್ ಹೊರತಾಗಿ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ. ನಂದು ಒಂದು ಚಿಕ್ಕ ಥಾಟ್ ಇತ್ತು, ಅದು ತುಂಬ ಚಿಕ್ಕ ಥಾಟ್. ನಾನು ಹೇಳಿದ್ರೆ ಅದು ಹೌದಾ ಲೆಟ್ ಸ್ಟಾರ್ಟ್ ಅನ್ನೋ ಥರ ಸ್ಟಾರ್ಟ್ ಆಗೋಯ್ತು ಸಿನಿಮಾ. ಅಲ್ಲಿಂದ ಅದು ಇಲ್ಲಿವರೆಗೂ ಬಂದು ನಿಂತಿದೆ. ನೋಡಬೇಕು ಸರ್, ಅದು ಆಡಿಯನ್ಸಿಗೆ ಬಿಟ್ಟಿತ್ತು. ಇಟ್ಸ್ ಅ ವೆರಿ ಡೀಸೆಂಟ್ ಮೂವಿ. ಅಂದರೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ತಗೊಂಡ್ರೆ ಪ್ಯಾಕ್ಡ್ ವಿತ್ ಲಾಟ್ ಆಫ್ ಫೈಟ್ಸ್. ಬೇರೆ ಬೇರೆ ನಾವು ರೆಗ್ಯುಲರ್ ಪ್ಯಾಟರ್ನ್ ಅಂತ ಫಾಲೋ ಮಾಡಿದ್ರೆ ಆ್ಯಕ್ಷನ್ ಓರಿಯೆಂಟೆಡೇ ಬೇರೆ ಬೇರೆ ಥರ ಆ್ಯಕ್ಷನ್ಸ್ ಇಟ್ಟಿದೆ. ಪ್ಲಸ್ ಸಾಂಗ್ಸ್ ನೀವು ಕೇಳಿದಂಗೆ 3 ಸಾಂಗ್ ಇನ್ನೂ ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ಸ್ ಟು ಶಶಾಂಕ್ ಸರ್. ಈಸ್ ಬೀನ್ ಅ ಬಿಗ್ ಸಪೋರ್ಟರ್ ಆಫ್ ಅವರ್ ಟೀಮ್. ಬಡ್ಜೆಟ್ ಕ್ರಾಸ್ ಆಗಿದೆ, ಅಫ್ಕೋರ್ಸ್ ಕ್ರಾಸ್ ಆಗಿದೆ. ಬಟ್ ಅದಕ್ಕೆ ನಾವು ನೊಂದ್ಕೊಂಡು ಅಯ್ಯೋ ಯಾಕೆ ಏನು ಅನ್ನೋದಲ್ಲೇ ಇಲ್ಲಿನೂ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ, ಇಲ್ಲಿನೂ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅನ್ನೋ ಥರನೇ ಅದು ಬೆಳೆದಿದ್ದು ಬಡ್ಜೆಟ್ ಆ್ಯಕ್ಚುಲಿ. ಹಾಂ ಸರ್, ಮೆಂಟಲಿ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.